ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್ ನಂಬರ್ 1. ಇಂಡಿಯಾ ರಿಗೇನ್ಸ್ 5th ಪೊಸಿಷನ್ ಇನ್ ಮಾರ್ಕೆಟ್ ಕ್ಯಾಪ್. ಇಂಡಿಯಾ ಗ್ಲೋಬಲ್ ಮಾರ್ಕೆಟ್ ಕ್ಯಾಪ್ ರ್ಯಾಂಕಿಂಗ್ಸಲ್ಲಿ 5ನೇ ಪೊಸಿಷನಿಗೆ ಒನ್ಸ್ ಅಗೇನ್ ಬಂದಿದೆ. ಯಾಕಂದರೆ ತೈವಾನ್ ಮತ್ತು ಸೌತ್ ಕೊರಿಯನ್ ಮಾರ್ಕೆಟ್ಸು ಲಾಸ್ಟ್ 1 ವೀಕ್ 10 ಡೇಸಿಂದ ತುಂಬ ಬಿದ್ದಿದೆ. ಬಿಕಾಸ್ AI ಮತ್ತು ಸೆಮಿಕಂಡಕ್ಟರ್ ಸ್ಟಾಕ್ಸ್ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇಂಡಿಯನ್ ಮಾರ್ಕೆಟ್ ಕ್ಯಾಪು ಸದ್ಯಕ್ಕೆ 477 ಲ್ಯಾಕ್ ಕ್ರೋರ್ಸು, ತೈವಾನ್ದು ಮಾರ್ಕೆಟ್ ಕ್ಯಾಪ್ 469 ಲ್ಯಾಕ್ ಕ್ರೋರ್ಸು ಹಾಗೂ ಸೌತ್ ಕೊರಿಯಾದ ಮಾರ್ಕೆಟ್ ಕ್ಯಾಪು ಅಪ್ರಾಕ್ಸಿಮೇಟ್ಲಿ 440 ಲ್ಯಾಕ್ ಕ್ರೋರ್ಸು. US ನಂಬರ್ 1 ಪೊಸಿಷನಲ್ಲಿದೆ, ಸೆಕೆಂಡು ಚೈನಾ, ಮೂರನೇದು ಜಪಾನ್, ನಾಲ್ಕನೇದು ಹಾಂಗ್ಕಾಂಗು. ನ್ಯೂಸ್ ನಂಬರ್ 2. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆ್ಯಂಡ್ REC ಮರ್ಜರ್ ಅಪ್ರೂವ್ಡ್. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಹಾಗೂ REC ಇದೆರಡು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸು ಅವರ ಮರ್ಜರ್ ಅಪ್ರೂವ್ ಆಗಿದೆ. ಹಾಗೂ ಇದರಿಂದ ಒಂದು ದೊಡ್ಡ ಪವರ್ ಸೆಕ್ಟರ್ ಫೈನಾನ್ಸಿಂಗ್ ಜೈಂಟೇ ಕ್ರಿಯೇಟ್ ಆಗುತ್ತೆ. ಕಂಬೈನ್ಡ್ ಲೋನ್ ಬುಕ್ ಅವ್ರ ಹತ್ರ 11 ಲಕ್ಷ ಕೋಟಿ ಇರುತ್ತೆ. ಈ ಮರ್ಜರ್ ಸ್ಕೀಮ್ ಪ್ರಕಾರ REC ಶೇರ್ ಹೋಲ್ಡರ್ಸ್ಗೆ 88 ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಶೇರ್ ಸಿಗುತ್ತೆ ಫಾರ್ ಎವ್ರಿ 100 ಶೇರ್ಸ್ ಅವ್ರು ಹೋಲ್ಡ್ ಮಾಡ್ತಾ ಇರೋದು. ಈ ಮರ್ಜರ್ಗೆ ಇನ್ನೂ ಕೆಲವು ಗೌರ್ಮೆಂಟ್ ಅಪ್ರೂವಲ್ಸ್ ಪೆಂಡಿಂಗ್ ಇದೆ. ಅದು ಮೋಸ್ಟ್ ಪ್ರಾಬ್ಲಿ ಈ ವರ್ಷ ಆಗಿ ನೆಕ್ಸ್ಟ್ ಇಯರು ಬೈ 1st ಏಪ್ರಿಲ್ 2027 ಈ ಮರ್ಜರ್ ಇಫೆಕ್ಟಿವ್ ಆಗಿರುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 3. ಇಂಡಿಯಾಸ್ ಇಂಡಸ್ಟ್ರಿಯಲ್ ಔಟ್ಪುಟ್. ಇಂಡಿಯಾದು ಇಂಡಸ್ಟ್ರಿಯಲ್ ಔಟ್ಪುಟ್ಟು 5.1% ಬಂದಿದೆ ಮೇ ತಿಂಗಳಿಗೆ, ಕಂಪೇರ್ ಟು 4.9% ಇನ್ ಏಪ್ರಿಲ್ 2026. ಒಳ್ಳೆ ಎಲೆಕ್ಟ್ರಿಸಿಟಿ ಜನರೇಷನ್ ಆಗಿದೆ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತು ಚೆನ್ನಾಗಿತ್ತು. ಮ್ಯಾನುಫ್ಯಾಕ್ಚರಿಂಗು 76% ಆಫ್ ದ ಇಂಡಸ್ಟ್ರಿಯಲ್ ಔಟ್ಪುಟ್ಟು ಒಂದು ಕ್ಯಾಲ್ಕುಲೇಷನಿಗೆ ಬರುತ್ತೆ ಹಾಗೂ ಅದು 5.5% ಗ್ರೋ ಆಯಿತು ಮೇ ತಿಂಗಳಲ್ಲಿ, ಬೆಟರ್ ದೆನ್ ದಿ ಏಪ್ರಿಲ್ ತಿಂಗಳು. ಇದರಿಂದಾನೇ ಓವರಾಲ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಝೀರೋಡಾ ಅವರು ಸೆಬಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ ಮರ್ಚೆಂಟ್ ಬ್ಯಾಂಕಿಂಗ್ ಆಪರೇಷನ್ಸಿಗೆ. ಇದರಿಂದ ಅವರು ಫ್ಯೂಚರಲ್ಲಿ IPOs ಅನ್ನು ಮ್ಯಾನೇಜ್ ಮಾಡ್ಬೋದು, FPOs ಅನ್ನು ಮ್ಯಾನೇಜ್ ಮಾಡ್ಬೋದು, ರೈಟ್ಸ್ ಇಶ್ಯೂನ ಹಾಗೂ ಬೇರೆ ಕ್ಯಾಪಿಟಲ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸನ್ನು ಅವರು ಒಂಥರ ಮಿಡಲ್ ಮ್ಯಾನ್ ಆಗಿ ಆಪ್ರೇಟ್ ಮಾಡ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 110 ಪಾಯಿಂಟ್ ಡೌನು 23,946 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 372 ಪಾಯಿಂಟ್ಸ್ ಡೌನು 76,728 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 2.36% ಅಪ್ಪು, ಕೋಲ್ ಇಂಡಿಯಾ 2.17% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.87% ಅಪ್ಪು. ಟಾಪ್ ಲೂಸರ್ಸು ಕೋಟಕ್ ಮಹೀಂದ್ರಾ ಬ್ಯಾಂಕ್ 3.3% ಡೌನು, ಮಹೀಂದ್ರಾ 2.8% ಡೌನು, ಅದಾನಿ ಎಂಟರ್ಪ್ರೈಸಸ್ 2.49% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವೇದಾಂತ 4.06% ಅಪ್ಪು, ಟೊರೆಂಟ್ ಫಾರ್ಮಾ 3.13% ಅಪ್ಪು, ಸೋಲಾರ್ ಇಂಡಸ್ಟ್ರೀಸ್ 2.12% ಅಪ್ಪು. ಟಾಪ್ ಲೂಸರ್ಸು ಹ್ಯುಂಡೈ ಮೋಟರ್ಸ್ 3.9% ಡೌನು, IOC 3.27% ಡೌನು, TVS ಮೋಟರ್ಸ್ 3.16% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,106 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,918 ಸ್ಟಾಕ್ಸು, 37% ಅಪ್ಪು, 63% ಡೌನ್. ಪಾಯಿಂಟ್ ನಂಬರ್ 5. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,302 ಪರ್ ಗ್ರಾಮು, ಸಿಲ್ವರ್ 240 rupees ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6. ಟುಡೇಸ್ ರುಪಿ ವ್ಯಾಲ್ಯೂ. $1 94.54 rupees, €1 107.8 rupees. ಪಾಯಿಂಟ್ ನಂಬರ್ 7. ಸ್ಟಾಕ್ಸ್ ನಿಯರ್ 52-week ಹೈ. ಅಪೋಲೋ ಹಾಸ್ಪಿಟಲ್ಸ್ 52-week ಹೈ 8,734, closing 8,655. Pidilite Industries 1,621 52-week high, closing 1,600. Point number 8. Stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9. ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.38% ಅಪ್ಪು, ಜಪಾನ್ 0.03% ಅಪ್ಪು, ಜರ್ಮನಿ 0.06% ಅಪ್ಪು, ಫ್ರಾನ್ಸ್ 0.22% ಡೌನು, UK 0.17% ಡೌನು ಹಾಗೂ ನ್ಯಾಸ್ಡ್ಯಾಕು 0.24% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.